ನಮಸ್ಕಾರ. ನನ್ನ ಹೆಸರು ಸಿದ್ದಯ್ಯ ಅಂತ. ನನ್ನ ವಯಸ್ಸು 63 ವರ್ಷ. ನಾನು ಕೋಡಿಪಾಳ್ಯ ಕೆಂಗೇರಿಯಿಂದ ಬಂದಿದ್ದೀನಿ. ನನಗೆ ಕ್ಯಾಟ್ರೇಟ್ ಪ್ರಾಬ್ಲಮ್ ಇತ್ತು. ನನಗೆ ಒಬ್ಬರು ವೆಂಕಟರಮಣನ್ ಅಂತ ನನ್ನ ಸ್ನೇಹಿತ, ಅವರು ಈ ಡಾಕ್ಟರು ತುಂಬ ಪರಿಚಯ ಇದೆ. ಅವರ ಮಿಸಸ್ಗೇನು 4 ವರ್ಷ ಮೊದಲು ಮಾಡಿಸಿದ್ರು, ಭಾಳ ಚೆನ್ನಾಗಿದೆ, ಏನೂ ಆಗಿಲ್ಲ ಅಂತಂದ್ರು. ಹಾಗಾಗಿ ನನಗಿನ್ನೂ ಧೈರ್ಯ ಬಂತು. ಏನು ಸರಿಯಾಗಿ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ, ಮಸ್ಕಾಗಿ ಕಾಣಿಸ್ತಾ ಇತ್ತು. ನಡೆಯುವಾಗ ಒಂದು ಸಮವಾಗಿದೆ ಅಂತ ಕಾಲಿಡುವಾಗ ಅದು ಸಮವಾಗಿರಲ್ಲ, ಒಂದು ಮೆಟ್ಲು ಥರ ಇರುತ್ತೆ. ಏನೋ ಒಂಥರ ತುಂಬ ಅನನುಕೂಲ ಆಗಿತ್ತು. ಎಲ್ಲ ನೀರು ಕಾಣಿಸಿದೆ, ಮಳೆ ನೀರು ಬಿದ್ದಾಗೆ ಕಣ್ಣಿಗೆ ಆ ಥರ ಇತ್ತು. ತುಂಬ ಪ್ರಾಬ್ಲಮ್ ಅನಿಸ್ತಂತೆ. ನಡೆಯುವಾಗ ಬೈಕಲ್ಲಿ ಓಡುವಾಗ ಕಣ್ಣಿಗೆ ಒಂದು ಲೈಟ್ ಹೊಡೆದಾಗ ಆಗ್ತಾಯಿತ್ತು ರಾತ್ರಿಗೆ. ಅದು ಭಾಳ ತೊಂದರೆ ಆಗ್ತಾಯಿತ್ತು. ನನ್ನ ಮನಸ್ಸಿಗೂ ಅನ್ನಿಸ್ತಾ ಇತ್ತು, ಏನಪ್ಪ ಈ ಥರ ಆಗಿದೆ, ಇದು ಸರಿಯಾಗೋದಿಲ್ವೇ ಏನೋ, ಆಪ್ರೇಷನ್ನು ಅಂದರೆ ಕಷ್ಟವೇನೋ ಅಂತ ಭಾಳ ಯೋಚನೆ ಮಾಡಿ, ಆ್ಯಕ್ಚುಲಿ ತುಂಬ ಸಮಯದಿಂದ ಹಾಗೆ ಯೋಚನೆ ಮಾಡ್ತಾ ಬರಲೇ ಇಲ್ಲ. ಆಪರೇಷನ್ಗೆ ಥಿಯೇಟ್ರಿಗೆ ಹೋಗಿ ಅಲ್ಲಿ ಅವರು ಮಾಡಿದ್ದು ಎಲ್ಲ ನೋಡುವಾಗ ನನಗೆ ಅದು ಏನೂ ನೋವೇ ಅನಿಸಿಲ್ಲ. ಮತ್ತು ಒಂಚೂರು ಏನೂ ಆಗಿಲ್ಲ, ಅಷ್ಟು ಸರಳವಾಗಿ ಮಾಡಿದ್ದಾರೆ. ಸರಳವಾಗಿ ಆಪರೇಷನ್ ಮಾಡಿದರು. ನನಗೆ ಒಂಚೂರು ಏನು ಗೊತ್ತೇ ಆಗಲಿಲ್ಲ. ಹೊರಗೆ ಬಂದ ಆಪ್ರೇಷನ್ ಆದಮೇಲೆ ಅವರಿಗೆ ಧನ್ಯವಾದಗಳು ಹೇಳಿ ಹೊರಗೆ ಬಂದಾಗ ನನಗೆ ಅಷ್ಟೊಂದು ಖುಷಿ ಆಯಿತು. ಅಂಥ ಖುಷಿ ನಾನು ಯಾವಾಗಲೂ ನೋಡಿ. ಈಗ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಾನು ಮೊದಲು ಹೇಳಿದ್ನಲ್ಲ, ಯಾವ ತೊಂದರೆನೂ ಈಗ ಇಲ್ಲ. ದಯವಿಟ್ಟು ಯಾರಾದರೂ ಈ ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಬಂದು ಸೇವೆಯನ್ನು ಪಡೆಯಬೇಕು ಅಂತ ನನ್ನ ಅಭಿಪ್ರಾಯ. ನನಗೆ ಈ ಒಂದು ಅನುಕೂಲ ಮಾಡಿದ್ದಾರೆ. ಅಷ್ಟು ಒಳ್ಳೆಯದಾಗಿ ನನಗೆ ಆಪರೇಷನ್ ಆಗಿದೆ, ಅಷ್ಟು ಚೆನ್ನಾಗಿ ಈಗ ಕಾಣ್ತಾ ಇದೆ, ಅಷ್ಟು ಕ್ಲಿಯರಾಗಿದೆ. ಅದಕ್ಕಾಗಿ ಈ ಒಂದು ಹಾಸ್ಪಿಟಲ್ಗೆ ಮತ್ತು ಸ್ಟಾಫ್ಗೆ ಮತ್ತು ಪ್ರತ್ಯೇಕವಾಗಿ ಈ ಹಾಸ್ಪಿಟಲ್ನ ಡಾಕ್ಟರ್ ಪ್ರಕಾಶ್ ಜೈನ್ ಅವರಿಗೆ ಧನ್ಯವಾದಗಳು, ಕೋಟಿ ಧನ್ಯವಾದಗಳು.